ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು SBM ಫ್ಯಾಮಿಲಿ. ಇವತ್ತು ನಾವು ಬಾಗಿಲು ಪೂಜೆ ಹೇಗೆ ಮಾಡೋದು ಅಂದರೆ ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈ ಪ್ರತಿದಿನ ಹೆಣ್ಮಕ್ಳಿಗೆ ಕೆಲ್ಸಕ್ಕೆ ಹೋಗೋರೇ ಆಗಲಿ, ಮನೆಯಲ್ಲೇ ಇರೋರಿಗಾಗಲಿ, ಈ ಹೊರಗಡೆ ಮನೆಯಿಂದ ಹೊರಗಡೆ ವಸ್ತು ಪೂಜೆ ಅಂದರೆ ಹೊರಗಡೆ ಕಸ ಗುಡಿಸೋದು, ಅದು ತೊಳೆಯೋದು, ಸಾರಿಸೋದು, ಏನಿಲ್ಲ ಅಂದರೂ ಒಂದು ಹಾಫ್ ಆನ್ ಅವರಿಂದ 1 ಅವರ್ ಟೈಮ್ ತಗೊಳುತ್ತೆ. ಅದಕ್ಕೆ ಅದರಲ್ಲೇ ನಾವು ಸ್ವಲ್ಪ ಈಸಿಯಾಗಿ ಮಾಡ್ಕೊಳ್ಳೋದಕ್ಕೆ ಹೇಗೆ ಅನ್ನೋದು ಯೋಚನೆ ಮಾಡ್ತಾಯಿದ್ದೆ. ಈ ಥರ ಏನಂದರೆ ಬಾಗಿಲುಗಳಿಗೆ ಈ ಥರ ಆಯಿಲ್ ಪೇಂಟ್ ಮಾಡೋದ್ರಿಂದ ಅರಿಶಿನ ಕುಂಕುಮ ನೋಡಿ ಅಂಟ್ಸೋಕೆ ಹೋದರೆ ಅಂಟಲ್ಲ. ಅದಕ್ಕೆ ಏನು ಮಾಡೋದು, ಈ ಥರ ಕೂತ್ಕೊಳ್ಳಲ್ವಲ್ಲ ಅಂತ ಯೋಚನೆ ಮಾಡ್ತಾಯಿದ್ದೆ ಪ್ರತಿದಿನ ನಾನು. ಆವಾಗ ನನಗೊಂದು ಯೋಚನೆ ಮಾಡಿದೆ, ಈ ಥರ ಸ್ಟಿಕ್ಕರ್ಗಳು ಅಂಟಿಸಿದ್ರೆ ಚೆನ್ನಾಗಿರುತ್ತಲ್ಲ, ದೊಡ್ಡ ದೊಡ್ಡ ಸ್ಟಿಕ್ಕರ್ ತೊಗೊಂಬಂದು ಅಂತ ಅಂಗಡಿಗೆ ಹೋಗಿ ಒಂದು ದಿವಸ ಈ ಥರ ಸ್ಟಿಕ್ಕರ್ ತೊಗೊಂಬಂದೆ ಫ್ರೆಂಡ್ಸ್. ಆದರೆ ಅಲ್ಲಿ ಸ್ವಲ್ಪ ದೊಡ್ಡ ಸೈಜ್ ಇರಲಿಲ್ಲ. ಇನ್ನೂ ಸ್ವಲ್ಪ ದೊಡ್ಡ ಸೈಜ್ ಸ್ಟಿಕ್ಕರ್ಸ್ ಇಟ್ಟಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸೋದು. ಅಲ್ಲಿ ಯಾವ ಸೈಜ್ ಸಿಕ್ತೋ ಅದೇ ಸೈಜ್ ತೊಗೊಂಬಂದು ಈ ಥರ ಪೂಜೆ ಮಾಡಿದೆ ಫ್ರೆಂಡ್ಸ್. ಈ ಥರ ನೋಡಿ ಒಂದೊಂದೇ ಸ್ಟಿಕ್ಕರ್ಗಳ್ನ ಈ ಥರ ಅರಿಶಿನ ಕುಂಕುಮದಲ್ಲಿ ಎದ್ಬಿಟ್ಟು, ಇಲ್ಲಾಂದರೆ ಹಾಗೆ ಕೈಲಿ ತೆಗೆದು ಅಂಟಿಸಿ ಒಂದು ದಿನ ಟೈಮ್ ಕೊಟ್ಟು ನಾವು ಒಂದು 3 ರಿಂದ 4 ನಿಮಿಷ ಈ ಥರ ಒಂದು ಟೈಮ್ ಮಾಡಿದ್ರೆ ತಿಂಗಳಿಗೆ ಒಂದು ಸರಿ ಅಂಟಿಸಿದ್ರೆ ನಾವು ಒಂದು 15 ದಿವಸ ಇಲ್ಲಾಂದರೆ 1 ತಿಂಗಳವರೆಗೂ ಬರ್ತವೆ ಅವು ಸ್ಟಿಕ್ಕರ್ಗಳು. ಏನೂ ಆಗಲ್ಲ, ಹಾಳಾಗಲ್ಲ. ಇದಕ್ಕೆ ಅಬ್ಬಬ್ಬ ಅಂದರೆ ಒಂದು 5 ರೂಪಾಯಿಂದ 10 ರೂಪಾಯಿ ಇರ್ತವೆ ಸ್ಟಿಕ್ಕರ್ ಡಬ್ಬಗಳು. ಜಾಸ್ತಿ ಖರ್ಚು ಆಗಲ್ಲ. ಇದಕ್ಕೆ ಜಾಸ್ತಿ ಅಮೌಂಟ್ ಕೊಡ್ಬೇಕನ್ನಂಗೂ ಏನಿಲ್ಲ. ಒಂದೊಂದು ಕಡೆ 5 ರೂಪಾಯಿ ಸಿಗುತ್ತೆ, ಒಂದೊಂದು ಕಡೆ 10 ರೂಪಾಯಿನೂ ಸಿಗ್ತವೆ. ಒಂದು ಟೈಮ್ ಅಷ್ಟೇ ನೋಡಿ ತಂದು ಹಿಂಗೆ ತಿಂಗಳಿಗೆ ಒಂದು ಸರಿ ತಂದು ಒಂದು ಡಬ್ಬ ತಂದರೆ ಒಂದು 2 ಟೈಮ್ ಆಗುತ್ತೆ. 2 ಟೈಮ್ ಆದರೆ ಒಂದು ತಿಂಗಳಿಗೆ 1 ಟೈಮ್ ಅಂದರೆ 1 ಡಬ್ಬ 2 ತಿಂಗಳು ಬರುತ್ತೆ. ನೋಡಿ ಈ ಥರ ಅರಿಶಿನ ಕುಂಕುಮ ಎದ್ಬಿಟ್ಟು ಸ್ಟಿಕ್ಕರ್ಗಳ್ನ ಬಾಗಿಲಿಗೆ ಅಂಟಿಸಿ, ಇನ್ನೇನು ಪ್ರತಿದಿನ ನಾವು ಇದೇ ಥರ ಅಂಟಿಸ್ಬೇಕಂತೇನಿಲ್ಲ. ಒಂದು ಸರಿ ಅಂಟಿಸಿರ್ತೀವಲ್ವ, ಡೈಲಿ ಹೊಸ್ಲು ಪೂಜೆ ಮಾಡಬೇಕು, ಬಾಗಿಲು ಸಾರಿಸ್ಬೇಕು ಅಂದರೆ ಒಂದು ಒದ್ದೆ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಸ್ಟಿಕ್ಕರ್ಗಳು ಒರೆಸ್ಬಿಟ್ಟು ಅರಿಶಿನ ಕುಂಕುಮ ಹಚ್ಬಿಟ್ಟು ರಂಗೋಲಿ ಹಾಕಿ ಈ ಥರ ಹೂವಕ್ಕೆಲ್ಲ ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡಿದ್ರೆ ಏನೋ ಒಂಥರ ಚೆನ್ನಾಗೂ ಇರುತ್ತೆ, ಕೆಲಸ ಈಸಿಯಾಗೂ ಆಗುತ್ತೆ. ಒಂದು ಅರ್ಧ ಗಂಟೆಯಲ್ಲಿ ಆಗೋ ಕೆಲಸನ ಒಂದು 5 ನಿಮಿಷದಲ್ಲಿ ಮಾಡಿ ಮುಗಿಸ್ಬೋದು ಫ್ರೆಂಡ್ಸ್. ನೋಡಿ ಈ ಥರ ದೊಡ್ಡ ಹೂವಕ್ಕೆ ಈ ಥರ ಕುಂಕುಮ ಇಟ್ಟು ಹಿಂಗೆ ಇಟ್ಟರೆ ಬಾಗಿಲುಗಳಿಗೆ ನೋಡಿ ರಂಗೋಲಿ ಹಾಕಿಟ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡೋಕ್ಕೆ. ನೋಡಿ ಈ ಥರ ಮಧ್ಯದಲ್ಲೂ ಅಷ್ಟೇ, ನಾವು ಬಾಗಿಲಿಗೆ ಮಧ್ಯದಲ್ಲೂ ಇಟ್ಟಿದ್ದೀನಿ. ನೋಡಿ ಫ್ರೆಂಡ್ಸ್, ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.